ನಾವು ಅವ್ರ ಜೊತೆ ಸಂಪರ್ಕವನ್ನ ಸಾಧಿಸಿ ಅವ್ರ ಮನೆಗೆ ಹೋಗಿ ನಾವು ಮಾಡ್ತಿರ್ತಕ್ಕಂಥ ಒಳ್ಳೆ ಕೆಲಸನ ಅವ್ರಿಗೆ ಸಮಜಾಯಿಸಿದ್ರೆ ಅವರು ಯಾವುದೇ ತರದ ಸಹಾಯ ಮಾಡ್ಲಿಕ್ಕೂ ರೆಡಿ ಅನ್ನೋದನ್ನ ನಮ್ಮ ಜಿಲ್ಲಾ ಒಕ್ಕಲಿಗರು ಮಹಿಳೆಯರು ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ನನ್ನೆಲ್ಲ ತಾಯಂದಿರು ಈ ಒಂದು ಬಿಲ್ಡಿಂಗ್ ಉದ್ಘಾಟನೆ ಮುಖಾಂತರ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಅವಧಿನಲ್ಲಿ ಇದು 2ನೇ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡೋ ಖುಷಿ ನನಗೂ ಇದೆ. ಬೆಳ್ಳಿ ಭವನ ಎಂಬ ಬಿಲ್ಡಿಂಗ್ ಅನ್ನ, ಭವ್ಯವಾದ ಬಿಲ್ಡಿಂಗ್ ಅನ್ನ ಹೋದ ವರ್ಷ ಸ್ವಾಮೀಜಿಗಳ ಕೈನಲ್ಲಿ ಉದ್ಘಾಟನೆಯನ್ನ ಮಾಡಿಸಿದ್ವಿ. ಈ ವರ್ಷ ಮಹಿಳಾ ಸಂಘ ಉದ್ಘಾಟನೆ ಮಾಡಿದೆ. ಅದಕ್ಕೆ ಮಹಿಳಾ ಸಂಘ ಮತ್ತು ಮಾತೃ ಸಂಘದವರು ಒಗ್ಗೂಡಿ ನಡೆದ್ರೆ ಶಕ್ತಿಯುತವಾಗಿ ಈ ಒಂದು ಚಿಕ್ಕಮಗಳೂರಿನಲ್ಲಿ ನಮ್ಮ ಸಂಘಟನೆಯನ್ನ ಕಟ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿದೆ. ಹಾಗಾಗಿ ನಮ್ಮ ಮಾತೃ ಸಂಘದ ಎಲ್ಲ ಸದಸ್ಯನರು ಮಹಿಳಾ ಸಂಘದವರಿಗೆ ಮನಸ್ಪೂರ್ವಕವಾಗಿ ಸಹಕಾರವನ್ನ ಕೊಟ್ಟಿದ್ದೀವಿ ಅನ್ನೋ ಖುಷಿ ನನಗಿದೆ. ಕೆಲಸವನ್ನ ಮಾಡೋಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ. ಆದರೆ ನಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಾವು ಒಂದು ಸಮಾಜದ ಸೇವೆ ಮಾಡ್ತೀವಿ ಅಂತ ಇಳಿದ ಮೇಲೆ ಅದನ್ನೆಲ್ಲ ತಲೆಗೆ ಹಚ್ಕೊಳ್ದೇ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಸಕ್ಸಸ್ ಅನ್ನ ಕಾಣ್ತೀವಿ. ಅದೆಲ್ಲದಕ್ಕೂ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಹಾಲ್ ಫುಲ್ ಆಗಿರೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ತಾ, ಮತ್ತೊಮ್ಮೆ ಮಹಿಳಾ ಸಂಘಕ್ಕೆ ಆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಕಷ್ಟಪಟ್ಟಂತ ಎಲ್ಲ ಸದಸ್ಯನಿಯರಿಗೆ, ಫಂಡ್ ಕಲೆಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಹೆಜ್ಜೆ ಹಾಕ್ತಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳಿಗೆ, ಮತ್ತೆ ಈಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಅಮಿತ ಕಾರ್ಯದರ್ಶಿಗಳು, ಮತ್ತೆ ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಒಳ್ಳೆ ಕೆಲಸನ ಮಾಡಿದ್ದಾರೆ. ಇಡೀ ಕಮಿಟಿನ ಒಗ್ಗೂಡಿಸ್ಕೊಂಡು ಕೆಲಸವನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಮೇಲೆ ಸಮೇತ ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ತಾವೆಲ್ಲ ಯೋಜನೆಯನ್ನ ಮಾಡಿ ಕಾಂಟ್ರಾಕ್ಟರ್ಗೆ 74 ಲಕ್ಷ ರೂಪಾಯಿಗೆ ಕಾಂಟ್ರಾಕ್ಟನ್ನು ಸಮೇತ ತಾವು ಕೊಡೋದಕ್ಕೆ ತಯಾರಾಗಿದ್ರಿ. ಆದರೆ ಅದರಲ್ಲಿ ಸ್ವಲ್ಪ ನ್ಯೂನ್ಯತೆಗಳು, ಶೀಟ್ ಹಾಕೋದು ಅಂತ ಮೇಲೆ ಯೋಚನೆ ಮಾಡಿದ್ರಿಂದ ನಾವು RCC ಹಾಕೋಣ ಅಂತೇಳಿ ಆ ಕೆಲಸವನ್ನ ಸ್ವಲ್ಪ ದಿವಸ ತಡೆದಿದ್ದೀವಿ. ನಾವು ಇನ್ನೊಂದು ಫ್ಲೋರ್ RCCನೇ ಹಾಕೋ ಮುಖಾಂತರ ಒಂದು ಭವ್ಯವಾದ ಬಿಲ್ಡಿಂಗ್ ಅನ್ನ ಕಟ್ಟೋಣ, ಮಹಿಳಾ ಸಂಘದ ಒಳ್ಳೆ ಒಂದು ಬಿಲ್ಡಿಂಗ್ ಅನ್ನ ಮುಂದೆನೂ ಇನ್ನೊಂದು ಫ್ಲೋರ್ ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲ ಸಹಕಾರ, ಮಾತೃ ಸಂಘದ ಸಂಪೂರ್ಣ ಸಹಕಾರವನ್ನ ಮಹಿಳಾ ಸಂಘದವರಿಗೆ ಕೊಡ್ತೀವಿ. ಹಿರಿಯರು ಹಾಕೊಟ್ಟ ಮಾರ್ಗದರ್ಶನದಲ್ಲಿ ಸದಾ ನಾವೆಲ್ಲ ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ ಅಂತ ಹೇಳ್ತಾ, ಗುರುಗಳು ಇದು 2ನೇ ಬಾರಿ ಉದ್ಘಾಟನೆಗೆ ನಮ್ಮ ಸಂಘಕ್ಕೆ ಬಂದು ಉದ್ಘಾಟನೆಯನ್ನ ಮಾಡಿದ್ದಾರೆ. ಅವರ ಪಾದ ಸ್ಪರ್ಶ ನಮ್ಮ ಚಿಕ್ಕಮಗಳೂರು ಒಕ್ಕಲಿಗರ ಸಂಘದ ಮೇಲೆ ಅವರ ಒಂದು ಆಶೀರ್ವಾದ ಇರೋದ್ರಿಂದ ನಮ್ಮ ಸಂಘ ಅತ್ಯುತ್ತಮವಾಗಿ ನಡೀತಾ ಇದೆ. ಯಾವುದೇ ಥರದ ಒಂದು ಅಡಚಣೆ ಇಲ್ದಂಗೆ ಮಹಿಳಾ ಸಂಘದ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾ, ಮಠದ ಆಶೀರ್ವಾದ, ಸ್ವಾಮೀಜಿಗಳ ಆಶೀರ್ವಾದ ಸದಾ ನಮ್ಮೆಲ್ಲ ಜನಾಂಗದವ್ರ ಮೇಲೆ, ಅವರ ಪ್ರೀತಿ ಪಾತ್ರರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಗುರುದೇವ್.